ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶ್ವವಿಖ್ಯಾತ ದಸರಾ ಹಬ್ಬದ ಉದ್ಘಾಟಕರು ಯಾರು? ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಅತಿಥಿಗಳು ಯಾರು? ರಾಜ್ಯದೆಲ್ಲೆಡೆ ಭಾರೀ ಕುತೂಹಲ ಮೂಡಿಸಿದೆ ಈ ಉದ್ಘಾಟಕರ ಹೆಸರು. ಅಚ್ಚರಿಯ ವ್ಯಕ್ತಿಯಿಂದ ಉದ್ಘಾಟನೆ ಮಾಡಲು ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಇಡೀ ವಿಶ್ವಕ್ಕೆ ಫೇಮಸ್ ಆಗಿರೋ ಆ ವ್ಯಕ್ತಿಗೆ ಆಹ್ವಾನ ನೀಡ್ತಾರಾ? ಕರ್ನಾಟಕದಲ್ಲಿ ಬೆಳೆದು ವರ್ಲ್ಡ್ ಫೇಮಸ್ ಆಗಿರೋ ಆ ವ್ಯಕ್ತಿ ಈ ವರ್ಷದ ದಸರಾ ಉದ್ಘಾಟಕರಾಗ್ತಾರಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ದಸರಾ ಉದ್ಘಾಟಕರ ಕುರಿತು ಎಕ್ಸ್ಕ್ಲೂಸಿವ್ ಸುದ್ದಿ. ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ವಿಶ್ವವಿಖ್ಯಾತ ದಸರಾ ಹಬ್ಬದ ಈ ವರ್ಷದ ಉದ್ಘಾಟಕರು ಯಾರು ಅನ್ನೋದು, ನಾಡಹಬ್ಬ ದಸರಾಕ್ಕೆ ಆ ಅತಿಥಿ ವ್ಯಕ್ತಿ ಯಾರು ಅನ್ನೋದು ಇದೀಗ ರಾಜ್ಯದೆಲ್ಲೆಡೆ ಭಾರಿ ಕುತೂಹಲ ಮೂಡಿಸಿದೆ. ದಸರಾ ಹಬ್ಬಕ್ಕೆ ಯಾರು ಈ ವರ್ಷದ ದಸರಾ ಹಬ್ಬದ ಉದ್ಘಾಟಕರ ಆಗ್ತಾರೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ರಾಜ್ಯದೆಲ್ಲೆಡೆ ಎಲ್ಲಾ ಜನರಿಗೂ ಕೂಡ ಅದೊಂದು ಕುತೂಹಲ ಇದೆ, ಯಾರು ಉದ್ಘಾಟನೆ ಮಾಡ್ತಾರೆ ಈ ವರ್ಷದ ದಸರಾ ಹಬ್ಬವನ್ನ ಅಂತ ಹೇಳಿ. ಇಡೀ ವಿಶ್ವಕ್ಕೆ ಫೇಮಸ್ ಆಗಿರೋ ಆ ವ್ಯಕ್ತಿಗೆ ಆಹ್ವಾನ ನೀಡ್ತಾರ? ಇನ್ನು ಸರ್ಕಾರ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ ಯಾರಿಂದ ದಸರಾ ಉದ್ಘಾಟನೆಯನ್ನ ಮಾಡಿಸ್ಬೇಕು ಅಂತ. ಹಾಗಾಗಿ ಈ ಅಚ್ಚರಿಯ ವ್ಯಕ್ತಿಯಿಂದ ಉದ್ಘಾಟನೆ ಮಾಡಿಸಲು ಸರ್ಕಾರ ಚಿಂತನೆ ನಡೆಸ್ತಾ ಇದೆಯಾ? ಕರ್ನಾಟಕದಲ್ಲಿ ಬೆಳೆದು ಫೇಮಸ್ ಆಗಿರೋ ಈ ವ್ಯಕ್ತಿ ಈ ವರ್ಷದ ದಸರಾವನ್ನ ಉದ್ಘಾಟನೆ ಮಾಡ್ತಾರಾ? ಇನ್ನು ಈ ವರ್ಷ ದಸರಾ ಮಹೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಸರ್ಕಾರ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ದಿನಾಂಕ ಕೂಡ ಆಲ್ರೆಡಿ ಫಿಕ್ಸ್ ಆಗಿದೆ. ಇದೇ ಅಕ್ಟೋಬರ್ 11ರಿಂದ 21ನೇ ತಾರೀಕುವರೆಗೂ ದಸರಾ ನಡೀತಾ ಇದೆ. ದಸರಾ ಉದ್ಘಾಟನೆ ಮಾಡ್ತಾರ ಸೂಪರ್ ಸ್ಟಾರ್ ರಜನಿಕಾಂತ್. ಸ್ಟೈಲ್ ಕಿಂಗ್ಗೆ ದಸರಾ ಆಹ್ವಾನ ನೀಡುತ್ತಾ ರಾಜ್ಯ ಸರ್ಕಾರ. ಕರ್ನಾಟಕದಲ್ಲೇ ಬೆಳೆದು ತಮಿಳುನಾಡಿನ ಸೂಪರ್ ಸ್ಟಾರ್ ಆಗಿರೋ ರಜನಿಕಾಂತ್ ದಸರಾ ಪೂರ್ವಭಾವಿ ಸಭೆಯಲ್ಲಿ ರಜನಿಕಾಂತ್ ಹೆಸರು ಪ್ರಸ್ತಾಪ ಆಗಿದೆಯಾ? ಸೂಪರ್ ಸ್ಟಾರ್ ರಜನಿಕಾಂತ್ ಸ್ಟೈಲ್ ಕಿಂಗ್ಗೆ ದಸರಾ ಆಹ್ವಾನ ನೀಡುತ್ತಾ ರಾಜ್ಯ ಸರ್ಕಾರ. ಕರ್ನಾಟಕದಲ್ಲೇ ಬೆಳೆದು ತಮಿಳುನಾಡಿನಲ್ಲಿ ಸೂಪರ್ ಸ್ಟಾರ್ ಆಗಿದ್ದಾರೆ ರಜನಿಕಾಂತ್. ದಸರಾ ಪೂರ್ವಭಾವಿ ಸಭೆಯಲ್ಲಿ ರಜನಿಕಾಂತ್ ಅವರ ಹೆಸರು ಪ್ರಸ್ತಾಪ ಆಗಿದ್ಯಾ? ಹಾಗಿದ್ರೆ ಕನ್ನಡ ಮತ್ತು ತಮಿಳಿನಲ್ಲಿ ನಟನೆ ಮಾಡಿರೋ ನಟ ರಜನಿಕಾಂತ್. ಅಷ್ಟೇ ಅಲ್ಲ, ಮಲಯಾಳಂ, ಹಿಂದಿ, ತೆಲುಗಿನಲ್ಲೂ ಕೂಡ ನಟನೆ ಮಾಡಿದ್ದಾರೆ ರಜನಿಕಾಂತ್ ಅವರು. ಯಾವ ನಟನಿಗೂ ಇರದಂತಹ ಫ್ಯಾನ್ ಬೇಸ್, ಅಸಂಖ್ಯಾತ ಅಭಿಮಾನಿಗಳು ರಜನಿಕಾಂತ್ ಅವರಿಗಿದೆ. ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದೆಲ್ಲೆಡೆ ಹೊರ ದೇಶಗಳಲ್ಲೂ ಕೂಡ ರಜನಿಕಾಂತ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಏಕೈಕ ನಟ ಅಂದ್ರೆ ಅದು ರಜನಿಕಾಂತ್ ಅವರು ಅಂತ ಹೇಳ್ಬೋದು. ಖ್ಯಾತ ನಟ ರಜನಿಕಾಂತ್ ಸೇರಿದಂತೆ ಹಲವರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ದಸರಾ ಉದ್ಘಾಟನಾ ಆಯ್ಕೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ತಗೊಳ್ತಾ ಇದ್ದಾರೆ. ಇವತ್ತು ನಡೆದಂತ ವಿಧಾನಸೌಧದಲ್ಲಿ ನಡೆದಂತ ಸಭೆಯಲ್ಲಿ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಯಾವಾಗ ಆಚರಣೆ ಮಾಡಬೇಕು, ಏನೆಲ್ಲ ಆಚರಣೆ ಮಾಡಬೇಕು, ಇನ್ನು ಬಹಳ ಮುಖ್ಯವಾಗಿ ಯಾರು ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಆ ಟೈಮಲ್ಲಿ ಇದೀಗ ರಜನಿಕಾಂತ್ ಅವರ ಹೆಸರು ಬಂದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಉದ್ಘಾಟನೆ ಮಾಡೋದಕ್ಕೆ ಅಂತ.